ನನ್ನ ಹೆಸರು ಗುರುಶಂಕರ್ ಅಂತ ಅಂದ್ಬಿಟ್ಟು ನಾನು ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ. ನಮ್ಮ ತಂದೆ ಹೆಸರು ಲಿಂಗಣ್ಣ. ರೈತರಲ್ಲಿ ಒಂದು ಮನವಿ, ರೈತರು ದಯವಿಟ್ಟು ಯಾರೂ ದುಡುಕಬಾರ್ದು. ಈ ಕೃಷಿ ಮಾಡಬೇಕಾದ್ರೆ ಹಸಿರೆಲೆ ಗೊಬ್ಬರಗಳನ್ನ ಜಾಸ್ತಿ ಮಾಡ್ಕೋಬೇಕು. ನಾವು ಪ್ರತಿಯೊಂದು ಯಾವುದೇ ಬೆಳೆ ಬೆಳಿಬೇಕಾದ್ರೂ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೊಂಡ್ರೆ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಹಾಕೋಬೋದು. ಭೂಮಿ ಆರೋಗ್ಯವಾಗಿರುತ್ತೆ. ಈ ಹಸಿರೆಲೆ ಗೊಬ್ಬರ ಮಾಡಬೇಕು ಅಂತ ಅಂದ್ಬಿಟ್ಟು ನಮಗೇನು ಭಾರಿ ಟೈಮ್ ಏನು ಬರಲ್ಲ. ಮಳೆ ಟೈಮ್ಗಳು ಈ ಬೀಜಗಳನ್ನ ಎರಚಿಸ್ಬಿಟ್ಟು ರೋಟ್ರಿ ಹೊಡಿಸ್ಬೋದು, ಇಲ್ಲ ಕಲ್ಟಿವೇಟ್ ಹೊಡಿಸ್ಬೋದು. ಆವಾಗ ಬೀಜ ಅದ್ರ ಪಾಡ್ಗದ ಬೆಳೆಯುತ್ತೆ. ಒಂದು 40ರಿಂದ 45 ದಿನ ಆದ ನಂತರ ಇದನ್ನು ರೋಟ್ರಿ ಹೊಡಿಸ್ಬಿಟ್ಟು ಭೂಮಿ ಒಳಗೆ ಸೇರಿಸಿದ್ರೆ ಒಳ್ಳೆ ರೂಪ ಆಯ್ತದೆ. ಆದರೆ ನಮ್ಮ ರೈತರು ಇದನ್ನು ಯಾರೂ ಮಾಡಲ್ಲ. ಬೆರಳು ಎಣಿಕೆ ಅಷ್ಟು ಮಾತ್ರ ಜನ ಮಾಡ್ತಾರೆ. ಈ ಬೆಳೆ ಹಾಕಿರ್ತೀವಿ, ಆ ತಕ್ಷಣ ರೋಟ್ರಿ ಹೊಡಿಸ್ತೀವಿ, ತಿರ್ಗಿ ಇನ್ನೊಂದು ಬೆಳೆ ಹಾಕ್ಬಿಡ್ತೀವಿ. ಅದು ಬೆಳೆ ಆ ಥರ ಮಾಡಬಾರ್ದು. ಭೂಮಿಗೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು. ಆ ಭೂಮಿನೂ ಒಂದು ಸ್ವಲ್ಪ ಹದ ಮಾಡಬೇಕಾದ್ರೆ ಈಗ ಒಂದು ಸರಿ ಮಾಡಿರ್ತೀವಿ. ಈಗ ನಾನು ಏಲಕ್ಕಿ ಬಾಳೆ ಹಾಕಿದ್ದೆ, ಹಿಂದೆ ಮೂಟೆ ರೋಟ್ರಿ ಹೊಡಿಸ್ತಿ, ಅತ್ಲಾಗ ಇನ್ನೊಂದು ಸತಿ ಹಿಂದೆ ಮೂಟೆ ನೇಂದ್ರ ಬಾಳೆ ಹಾಕ್ಬಿಡೋಣ ಅಂತ ಅನ್ಬಾರ್ದು. ಅದಕ್ಕೆ ಟೈಮ್ ಕೊಡಬೇಕು. ಟೈಮ್ ಕೊಟ್ಟು ಈ ಥರ ಹಸಿರೆಲೆ ಗೊಬ್ಬರಗಳು ಮಾಡೋದ್ರಿಂದ ಈ ಚಂಬೆ, ಸೆಣಬು ಈ ಥರ ಎಲ್ಲ ಬೀಜಗಳನ್ನ ತರಬೇಕು ರೈತರು. ಇದು ಇನ್ನೊಂದು ಉದ್ದೇಶ ಏನು ಅಂದರೆ, ಇದು ರೈತ ಸಂಪರ್ಕ ಕೇಂದ್ರಗಳು ಸಿಗುತ್ತೆ. ಈ ಬೀಜ ಬೇರೆ ಕಡೆ ನಾವು ಮಾರ್ಕೆಟ್ಟಾಗಿ ಹೋದರೆ 1 kg ಬೀಜಕ್ಕೆ ಚಂಬೆ ಅಥವಾ ಸೆಣಬು ಎರಡರಲ್ಲೂ ಒಂದೇ ರೇಟ್ ಇರುತ್ತೆ. 1 kg ಬೀಜಕ್ಕೆ 150 ರೂಪಾಯಿ ತಗೋತಾ ಇದ್ದಾರೆ. ಈಗ ಅಷ್ಟು ಪ್ರೆಸೆಂಟು ನಾವು ಈಗ ಮೈಸೂರು RMCಗೆ ಹೋಗಿ ಈ ಬೀಜ ತಗೋಬೇಕು ಅಂದರೆ 150 ರೂಪಾಯಿ ಹೇಳ್ತಾರೆ. 130 ರೂಪಾಯಿ ಇರುತ್ತೆ, 140 ರೂಪಾಯಿ ಇರುತ್ತೆ. ತರಾವರಿ ಇರುತ್ತೆ, ಒಂದೊಂದು ಜಾಗದಲ್ಲಿ ಒಂದೊಂದು ಥರ ರೇಟ್ ಇರುತ್ತೆ. ಆದ್ದರಿಂದ ಇದನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರು ಭೇಟಿ ಮಾಡಿ ಅಲ್ಲಿ ಅಧಿಕಾರಿಗಳನ್ನ ಪರಿಚಯ ಮಾಡ್ಕೊಂಡು ಅವ್ರ ನಂಬರ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು, ಸರ್ ಇದು ಬಂದಿದೆಯಾ, ಬಂದಾಗ ಒಂಚೂರು ನಮಗೆ ಮಾಹಿತಿ ಕೊಡಿ ಅಂತ ಕೇಳ್ಕೊಂಡು ಇದು ವರ್ಷದಲ್ಲಿ 1-2 ಸರಿ ಬರುತ್ತೆ ಅಷ್ಟೇ. ಎಲ್ಲ ಟೈಮ್ಲೂ ಸರ್ಕಾರದವರು ಇದನ್ನು ಕೊಡಲ್ಲ. ಆದ್ದರಿಂದ ಇದು ಬಂದಾಗ ರೈತರು ಅನುಕೂಲತೆ ಪಡ್ಕೋಬೇಕು. ಅದು ಯಾವ ಟೈಮಿಗೆ ಬರುತ್ತೆ ಅದಕ್ಕೆ ಅವಾಗ ಹೋಗಿ ಇದು ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಸಾರಿ 1 kgಗೆ 80 ರೂಪಾಯಿ, 81 ರೂಪಾಯಿ ಇದೆ ಇದ್ರ ಬೆಲೆ. ಅದೇ ನಾವು ಹೊರಗಡೆ ಹೋದರೆ 130 ರೂಪಾಯಿಂದ 150 ರೂಪಾಯಿ ಇದೆ ಇದ್ರ ಬೆಲೆ. ಅದರಲ್ಲಿ ರೈತರು ಹಣನ ಉಳಿಸೋದು ಅಂದರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದರೆ ಹಣ ಉಳಿಸ್ಬೋದು. ಒಂದು 50 ರೂಪಾಯಿ ಉಳಿಯುತ್ತೆ, 50 ರೂಪಾಯಿಂದ 80 ರೂಪಾಯಿ ತನಕ ಉಳಿಯುತ್ತೆ. ಹೋಗಿ ಅದನ್ನು ತಂದು ಶೇಖರಣೆ ಮಡಿಕೊಂಡು ನಾವು ಬೇಕು ಅಂದಾಗ ಬೆಳೆದು ರೋಟ್ರಿ ಹೊಡಿಸ್ಬೇಕು ಇದನ್ನು. ಆದ್ದರಿಂದ ಮಣ್ಣು ಆರೋಗ್ಯವಾಗಿರುತ್ತೆ, ಎರೆಹುಳುಗಳು ಜೀವಂತ ಉಳ್ಕೊತವೆ, ಬೆಳೆ ಒಳ್ಳೆ ಉತ್ಕೃಷ್ಟವಾಗಿ ಬರುತ್ತೆ. ಅದನ್ನ ಬಿಟ್ಟು ನಾವು ಒಂದು ಎಕರೆಗೆ ಒಂದು 20 ಚೀಲ 30 ಚೀಲ ರಾಸಾಯನಿಕ ಗೊಬ್ಬರಗಳನ್ನ ತಂದು ಹಾಕ್ಬಿಟ್ರೆ ನಮ್ಮ ಮಕ್ಳುಗಳಿಗೆ, ನಮ್ಮ ಮುಂದೆ ಅವ್ರಿಗೆ ಯಾರಿಗೂ ಜಮೀನು ಉಳಿಯಲ್ಲ. ಏನು ಬೆಳೆಯಲ್ಲ, ಜಮೀನಲ್ಲಿ ಉಳಿಯಲ್ಲ ಅಂದರೆ ಜಮೀನು ಆಗಿರುತ್ತೆ, ಎಲ್ಗೂ ಹೋಗಲ್ಲ. ಆದರೆ ಅದರಲ್ಲಿ ಬೆಳೆನ ಬೆಳೆಯೋಕ್ಕಾಗಲ್ಲ. ಆ ಬೆಳೆ ಬೆಳಿಬೇಕು ಅಂದರೆ ಆರೋಗ್ಯವಾಗಿ ಇಟ್ಕೋಬೇಕು. ಈಗ ನಾವು ಉಸಿರಾಡಬೇಕು, ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತ ಚೆನ್ನಾಗಿ ಒಳ್ಳೊಳ್ಳೆ ಆಹಾರಗಳನ್ನ ತಗೋತೀವಿ. ಅದೇ ಥರ ಜಮೀನುಗಳಿಗೆ ಏನೇನು ಸೇರಿಸ್ಬೇಕು, ಯಾವ ಟೈಮ್ಲಿ ಏನು ಸೇರಿಸ್ಬೇಕು ಅದನ್ನ ರೈತರು ಅರ್ಥ ಮಾಡ್ಕೊಂಡು ಮಾಡೋದ್ರಿಂದ ರೈತರಿಗೆ ಯಾವುದೇ ತೊಂದರೆ ಬರಲ್ಲ. ಆರ್ಥಿಕವಾಗಿ ರೈತರು ಬೆಳಿಬೋದು. ಆದರೆ ನಮ್ಮಲ್ಲಿ ರೈತರು ಏನು ಮಾಡ್ತಾರೆ, ಆ ಥರ ರೈತನಿಗೆ ಪೂರ್ತಿ ಆ ಥರ ಜಾಸ್ತಿ. ಅಯ್ಯೋ ನಾಳೆ ನಾ ಇದಾಗಿ ಬೆಳೆದ್ಬಿಡ್ಬೇಕು, ಅದಾಗಿ ಬೆಳೆಯೋಕ್ಕಾಗಲ್ಲ, ಬೇಗ ಬೆಳೆದ್ಬಿಡ್ಬೇಕು, ನಾ ಬೇಗ ಬಂದ್ಬಿಡ್ಬೇಕು ಅಂತ ಆ ಥರ ಮಾಡಬಾರ್ದು. ಮೊದಲು ಹಾಕುವಾಗ ಈಗ ಮನೆ ಕಟ್ಟುವಾಗ ಫೌಂಡೇಶನ್ ಎಷ್ಟು ಬಿಗಿಯಾಗಿರುತ್ತೆ ಅಷ್ಟು ರೈತನಿಗೆ ಅನುಕೂಲ ಬರೋದು ಅಂದ್ರೆ ಈ ಥರ ಹಸಿರೆಲೆ ಗೊಬ್ಬರಗಳು ಮಾಡ್ಕೋಬೇಕು. ಹಸಿರೆಲೆ ಗೊಬ್ಬರಗಳನ್ನ ಮಾಡ್ಕೊಂಡು ಬೆಳೆಯೋದಾದ್ರೆ ನೀವು ಹಾಕಿರೋದು ಇದೆಯಲ್ವಾ, ಹಸಿರೆಲೆ ಗೊಬ್ಬರ ಇದೆಯಲ್ವಾ? ಇದೇ ಗೊಬ್ಬರ, ಇದೇ ಗಿಡ 45 ದಿನಕ್ಕೆ ಹೆಚ್ಚು ಕಡಿಮೆ ಒಂದು 3 ಅಡಿ 4 ಅಡಿ ಬೆಳೆಯುತ್ತೆ. 4 ಅಡಿ 40 ಅದು ಬೆಳೆದೇ. ಈಗ ಮಳೆ ಆಶ್ರಯದಲ್ಲಿ ಇದೆ, ಇದು ಮಳೆ ಬಂದಿಲ್ಲ, ಅದರಿಂದ ಇದು ಮೇಲೆ ಬೆಳೆದಿಲ್ಲ, ಕಮ್ಮಿ ಇದೆ. ನೀರಾವರಿ ಮಾಡ್ಕೊಂಡ್ರೆ ಬೇಗ ಬಂದಿರೋದು. ಈಗ ಮಳೆ 40ರಿಂದ 45 ದಿನ ಆದ್ಮೇಲೆ ಇದನ್ನ ರೋಟ್ರಿ ಹೊಡಿಸಿದ್ರೆ ಒಳ್ಳೆ ಗೊಬ್ಬರ ಆಯ್ತದೆ. ಭೂಮಿ ಸ್ಮೂತ್ ಆಗಿರುತ್ತೆ, ಯಾವುದೇ ಬೆಳೆ ಬೆಳೆಯಕ್ಕೆ ರೆಡಿ ಆಗಿರುತ್ತೆ ಭೂಮಿ. ನಾವು ಯಾವುದೇ ಬೆಳೆ ಹಾಕಿದ್ರು ಚೆನ್ನಾಗಿ ಬರುತ್ತೆ. ರಾಸಾಯನಿಕ ಗೊಬ್ಬರನ ಬರೀ ಕಮ್ಮಿ ಬಳಸ್ಬೇಕು. ಈಗ ಊಟಕ್ಕೆ ನಾವು ಉಪ್ಪಿನಕಾಯಿನ ಅನ್ನ ಸಾಂಬಾರ್ ಅಷ್ಟು ಹಾಕ್ತೀನಲ್ಲ, ಉಪ್ಪಿನಕಾಯಿ ಅಂತ ಹೇಗೆ ಹಾಕತ್ತೀವಿ ಆ ತರ ಮಾತ್ರ ರಾಸಾಯನಿಕ ಗೊಬ್ಬರ ಬಳಸ್ಬೇಕು ಭೂಮಿಗೆ. ಆವಾಗ ಮಾತ್ರ ಭೂಮಿ ಒಳ್ಳೆ ಆರೋಗ್ಯವಾಗಿರುತ್ತೆ, ಒಳ್ಳೆ ಬೆಳೆ ಫಸಲು ಬರುತ್ತೆ. ಆವಾಗ ಚೆನ್ನಾಗಿರುತ್ತೆ, ನಮ್ಗೆ ಖರ್ಚು ಕಮ್ಮಿ ಆಯ್ತದೆ. ಇವಾಗೆಲ್ಲ ಗೊಬ್ಬರದ ರೇಟ್ಗಳು ಜಾಸ್ತಿ, ಹೆಚ್ಚು ಕಡಿಮೆ 20% ಜಾಸ್ತಿ ಆಗ್ಬಿಟ್ಟವೆ ಗೊಬ್ಬರಗಳು. ಒಂದೊಂದು ಮೂಟ ತಗೋಬೇಕಾದ್ರೆ ಒಂದೊಂದು 200-300 ರೂಪಾಯಿ ಜಾಸ್ತಿ ಹೊಟ್ಟೋಯ್ತು ಈಗ. ಆದ್ರಿಂದ ದಯವಿಟ್ಟು ರೈತರು ಯಾರೂ ಸಹ ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಬಳಸಬೇಡಿ. ಗೊಬ್ಬರಗಳನ್ನ ಬಳಸ್ತೆ ನಾವು ಬೆಳೆ ಬೆಳೆಯಕ್ ಆಗಲ್ಲ, ಆ ತರಕ್ ಬಂದ್ಬಿಟ್ಟಿದೀವಿ ರೈತರೆಲ್ಲ. ಈಗ ರಾಸಾಯನಿಕ ಗೊಬ್ಬರ ಇಲ್ಲದೆ ನಾವು ಮಾಡಕ್ಕಾಗಲ್ಲ, ಬೆಳೆನೇ ಬರಲ್ಲ ಮೇಲ್ಕೆ. ಆದ್ರೆ ದಯವಿಟ್ಟು ರೈತರುಗಳಲ್ಲಿ ಮನವಿ ಮಾಡೋದೇನು ಅಂದ್ರೆ, ರಾಸಾಯನಿಕ ಗೊಬ್ಬರಗಳನ್ನ ಆದಷ್ಟು ಕಮ್ಮಿ ಮಾಡ್ಕೊಂಬನ್ನಿ. ಕಮ್ಮಿ ಮಾಡ್ಕೊಂಡ್ ಬಂದ ನಂತರ ಆಟೋಮೆಟಿಕ್ ಆಗಿ 1 ವರ್ಷ ಒಂಚೂರು ಫಸಲು ಕಡಿಮೆ ಆಗ್ಬೋದು. ಈಗ ನಾವು 1 ಎಕರೆ ಮುಸ್ಕಿನ ಜೋಳ ಹಾಕಿದಾಗ ಒಂದು 40 ಕ್ವಿಂಟಾಲು 30ರಿಂದ 40 ಕ್ವಿಂಟಾಲ್ ಬೆಳೀತಾರೆ ರೈತರು. ಅವಾಗ ಒಂದು 30-35 ಬರ್ಬೋದು ಪ್ರತಿ 1 ವರ್ಷ. ಆಮೇಲೆ ನಂತರ ಅದು 40 ಬರುತ್ತೆ. ತಾಳ್ಮೆ ಇರೋದು ರೈತರು ಒಂಚೂರು ಕಾಯ್ಬೇಕು ಅಂತ ಹೇಳಿದ್ದು ನಾನು. ಆ ತಕ್ಷಣ ಈಗ ಒಂದು 10 ಜೋಳ ತಳಪ ಬರಲಿಲ್ಲ ಅಂತ ಅಂದ್ಬಿಟ್ಟು ಒಂದು 5 ಮೂಟೆ DAP ತಂದ್ಬಿಟ್ಬಿಡೋದು, ಹಾಗೆಲ್ಲ ಮಾಡಬಾರ್ದು. ರೈತರು ದಯವಿಟ್ಟು ರೈತರ ಮನವಿ ಅಂದರೆ ಆದಷ್ಟು ರಾಸಾಯನಿಕ ಗೊಬ್ಬರ ಕಮ್ಮಿ ಹಾಕಿ, ಭೂಮಿನ ಹದ ಮಾಡಿ ಅಂತಂದರೆ ನೀವು ಒಂದು ಕಡೆಯಿಂದ ಅಗಿರಿ ಅಂತ ಏನು ಹೇಳಲ್ಲ. ಭೂಮಿ ಹದ ಮಾಡಿ ಅದಕ್ಕೊಂಚೂರು ಟೈಮ್ ಕೊಡಿ ಅಂತಂದರೆ ಈ ಹಸಿರೆಲ್ಲ ಗೊಬ್ಬರಗಳನ್ನ ಬೆಳೆದು ಅದನ್ನ ಮಲ್ಚಿಂಗ್ ಮಾಡಿ. ಈಗೇನು ಹಿಂದ್ಲಾಗ ಕಷ್ಟ ಇಲ್ಲ, ಒಂದೇ ಮೈಗ ರೋಟ್ರಿ ಹೊಡೆದ್ರೆ ಕ್ಲೀನಾಗಿ ಎಲ್ಲ ಮಲ್ಚಿಂಗ್ ಆಗ್ಬಿಡುತ್ತೆ. ತಿರ್ಗಿ ಆಮೇಲೆ 5ನೇಗೆ ಓಡಿಸೋದು, ನೀವು ಜೋಳನೇರು ಬಿತ್ತನೆ ಮಾಡಿ, ಬಾಳೆನೇರು ಹಾಕಳಿ, ಏನಾರು ಮಾಡಿ ಆರಾಮಾಗಿ ಜೋಳ ಬಿತ್ತನೆ ಮಾಡಿದ್ರೆ ಇನ್ನೂ ಬೇಗ ಆಯ್ತದೆ ಕೆಲಸಗಳು. ಜೋಳ ಬಿತ್ತನೆ ಮಾಡಿ
ಮುಸ್ಕಿನ ಜೋಳನ ಇವಾಗೆಲ್ಲ ಬೇರೆ ಬೇರೆ ಕಡೆಯಿಂದ ಹೈನುಗಾರಿಕೆ ಮಾಡೋ ಅಂಥವ್ರು ಒಂದೇ ದಿನಕ್ಕೆ 1 ಎಕರೆ ನಮ್ಮ ಹತ್ರ 1 ಎಕರೆ ಜೋಳ ಕಡ್ಡಿ ಇತ್ತು ಅಂದರೆ ಈಗ ರೈತರಿಗೆ ಮಾಧ್ಯಮಗಳಲ್ಲಿ ವಾಟ್ಸಪ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಜೋಳದ ಕಡ್ಡಿ ಇದೆ ಅಂತ ಹಾಕಿದ್ರೆ ಆಟೋಮೆಟಿಕಾಗಿ ಫೋನ್ ಮಾಡ್ತಾರೆ, ಬರ್ತಾರೆ, ಜಮೀನು ನೋಡ್ತಾರೆ. ಟನ್ಗೆ 1 ಟನ್ಗೆ ಇಷ್ಟು ಅಂತ ಬೆಲೆ ಫಿಕ್ಸ್ ಮಾಡ್ಕೊಳ್ಳಿ. ಅದು ರೈತರಿಗೆ ಸಂಬಂಧಪಟ್ಟದ್ದು ಬೆಲೆ ಎಲ್ಲ. ಅವ್ರು ಕಟ್ ಮಾಡ್ಕೊಂಡು ಹೋಗಿ ಟನ್ ಲೆಕ್ಕದಲ್ಲಿ ರೈತರು ಮಾರಾಟ ಮಾಡ್ಕೊಂಡು ರೈತರು ಮುಂದಕ್ಕೆ ಬರಬೇಕು ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು ಗುರುಶಂಕರ್ ಅವರೇ.